ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡಬೇಕಾಗಿದೆ. ಈ ತಾಲೂಕಿನಲ್ಲಿ ಅನೇಕ ಗುರಿಗಳಿದ್ದು ನಮಗೆ. ನೀರಾವರಿ ನಿಂತೋಗಿದೆ, ಸುಮಾರು 35 ಹಳ್ಳಿಗೆ ನೀರಾವರಿ ಆಗಿಲ್ಲ. ಆ ನೀರಾವರಿ ಮಾಡಬೇಕಂತಕ್ಕಂಥ ಒಂದು ಗುರಿ ಇಟ್ಕೊಂಡಿದ್ದೆ. ಈ ಸಲ ಅದು ಈ ಸರ್ಕಾರದಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಒಂದು ಕೆಲಸಕ್ಕೂ ಅವ್ರು ಮಂಜೂರಾತಿ ಕೊಡ್ತಾ ಇಲ್ಲ. ಹಣ ಇಲ್ಲ ಅಂತ ಹೇಳಿ ಇಡೀ ಸರ್ಕಾರನೇ ಟೋಟಲಿ ಇಡೀ ರಾಜ್ಯನೇ ಹಾಳು ಮಾಡಿಟ್ಟರು. ಯಾವುದೇ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಕುಡಿಯೋಕ್ಕೆ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಕುಡಿಯೋಕ್ಕೆ ನೀರು ಕೊಡೋಕ್ಕಾಗ್ತಾ ಇಲ್ಲ. ನಾನು ಎಷ್ಟು ಸಲ ಅಧಿವೇಶನದಲ್ಲಿ ಮಾತಾಡಿದೆ, ಪತ್ರಗಳು ಕೊಟ್ಟೆ, ಹೋಗಿ ಅವ್ರ ಕೈ ಮುಗಿದೆ, ಕಾಲು ಹಿಡ್ಕೊಂಡೆ. ಕುಡಿಯೋಕ್ಕೆ ನೀರು ಕೊಡ್ತಿಲ್ಲ. ಮುದುಗಲಕ್ಕೆ ಸುಮಾರು 15 ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ. ಲಿಂಗ್ಸೂರಾಗೆ 5 ದಿನ 6 ದಿನಕ್ಕೊಂದ್ಸಲ ನೀರು ಬಿಡ್ತಾರೆ. ಕಟ್ಟಿ ಒಳಗೆ 8 ದಿನ 10 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಪಟ್ಟಣದಾಗ ಎದ್ದು 10 ದಿನ ನೀರು ಸ್ಟೋರೇಜ್ ಮಾಡ್ಕೊಂಡು ಕುಡಿತಕ್ಕಂಥ ದುರ್ದೈವ ನಮಗೆ ಬಂದಿದ್ದೀವಿ. ಯಾಕಂದರೆ ಸರ್ಕಾರಗಳು ಈ ಕುಡಿಯೋಕ್ಕೆ ನೀರು ಕೊಡಬೇಕಾದ್ರೆ ಭಾಳ ಮೊದಲೇ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ಮತ್ತು ಆ ಸರ್ಕಾರ ಇವತ್ತು ಕ್ಯಾರಿ ಅಂತ ಇಲ್ಲ. ಇವತ್ತು ವಿಶೇಷವಾಗಿ ಬರಗಾಲ ಪರಿಸ್ಥಿತಿ ಬಂದಿದೆ. ಭಾಳಷ್ಟು ಬೆಳೆ ಹಾಳಾಗಿದೆ. ರೈತರ ಹೊಲಗಳಿಗೆ ಇಲ್ಲಿ ಬೆಳೆ ಸಿಗ್ತಾ ಇಲ್ಲ, ಮಳೆ ಬಂದಿಲ್ಲ. ಮುಂಗಾರಿ ಮಳೆ ಕಂಪ್ಲೀಟ್ ಕಳ್ಕೊಂಡ್ಬಿಟ್ಟಿದ್ದೀವಿ. ಸರ್ಕಾರ ಕ್ಯಾರಿ ಅಂತಿಲ್ಲ. ಈ ಕಡೆ ಪರಿಹಾರನೂ ಕೊಡೋಕ್ಕಾಗ್ತಾ ಇಲ್ಲ. ಕೂಲಿ ಕಾರ್ಮಿಕರಿಗೆ ಇವತ್ತು ಕೂಲಿ ಕೆಲಸ ಕೊಡೋಕ್ಕಾಗ್ತಾ ಇಲ್ಲ. ಗೂಳೆ ಹೋಗ್ತಿದ್ದಾರೆ ಜನ ಇವತ್ತು. ಇವೆಲ್ಲನೂ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಸರ್ಕಾರದಲ್ಲಿ ನಾವೇನು ಇನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ಬಹುಶಃ ಬೇಯೋರು ಬೇಯ್ತಾರೆ, ಕೈ ಮುಕ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲಂತ ಪರಿಸ್ಥಿತಿ. ಯಾಕಂದರೆ ಹೆಣ್ಮಕ್ಳಿಗೆ ಉದ್ಯೋಗ ಕೊಡ್ತೀನಿ, ಒಂದು 2,000 ಗಾರ್ಮೆಂಟ್ ಫ್ಯಾಕ್ಟ್ರಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದೆ. ಜಾಗ ನಾನು ಕೊಡ್ತೀನಿ, ಸ್ವಂತ ಜಾಗ ನಾನು ಕೊಡ್ತೀನಿ, ಉದ್ಯೋಗ ಬರೀ ನೀವು ಫ್ಯಾಕ್ಟ್ರಿಗೆ ಅನುಮತಿ ಕೊಡ್ರಿ ಅಂದ್ರೆ ಕೊಡಲಿಲ್ಲ ಸರ್ಕಾರ. ಯಾಕಂದ್ರೆ ಅನುಮತಿ ಕೊಟ್ಟರೆ ಅನುದಾನ ಕೊಡಬೇಕಾಗ್ತದೆ ಒಂದಿಷ್ಟು ಅವರು. ಅದಕ್ಕಾಗಿ ಇಲ್ಲಪ್ಪ ಯಾವಾಗಲ್ಲ ದಯಮಾಡಿ ಇವನು ಕೇಳಕ್ಕೆ ಹೋಗಬೇಡ ಅಂತೇಳಿ ನೇರವಾಗಿ ಹೇಳಿದರು. ಇಂಥವೆಲ್ಲ ಏನಾಗ್ತದೆ ಅಂದರೆ ಈ ಸರ್ಕಾರದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ನೀರಾವರಿ ಮಾಡೋಕ್ಕಾಗ್ತಾ ಇಲ್ಲ, ಕುಡಿಯೋ ನೀರು ತೊಗೊಳಕ್ಕಾಗ್ತಾ ಇಲ್ಲ. ರೈತ ಇವತ್ತು ಸಂಕಷ್ಟದಲ್ಲ ಅವ್ರಿಗೆ ಬೆಳೆ ಪರಿಹಾರ ಕೊಡಲಿಲ್ಲ. ಗೂಳೆ ಹೋಗ್ತಿದ್ದಾರೆ ಜನ, ಅವ್ರಿಗೆ ಕೂಲಿ ಕೆಲಸ ಕೊಡೋಕ್ಕಾಗ್ತಾ ಇಲ್ಲ. ಕೈಗಾರಿಕೆಗಳಿಗೆ ಕೊಡೋದಂತೂ ಭಾಳ ದೂರ ಬಿಡ್ತು. ಕೈಗಾರಿಕೆಯನ್ನು ಭಾಳ ದೂರದಂಥ ವಿಷಯ. ಇವತ್ತೇನೇನೋ ಯಾರ್ಯಾರ ಬಗ್ಗೆ ಏನೇನೋ ಮಾತಾಡ್ಕೊಂಡು ಹೋಗ್ತಕ್ಕಂಥದ್ದು ನೋಡ್ತೀವಿ. ಯಾಕಂದರೆ RSS ಬಗ್ಗೆ ಬೇಕಂತ ಹೋಗೋದು, ಇನ್ನೊಂದು ಬೇರೆ ಈ ಬೇಯದ್ರಿಂದ ಅಭಿವೃದ್ಧಿ ಆಗ್ತದೆ ಸ್ವಾಮಿ. RSS ಬ್ಯಾನ್ ಮಾಡ್ತೀವಿ ಅಂತಕ್ಕಂಥದ್ದು ಯಾರನ್ನ ಏನನ್ನ ಒಂದು ಇಂಥ ಇದನ್ನು ಯಾರಾದ್ರೂ ಮಾತಾಡೋಕ್ಕೆ ಸಾಧ್ಯನಾ? ಈಗ ಹುಟ್ಟಿದವರು 45-50 ವರ್ಷದವ್ರು ಇರ್ಬೋದು. RSS ಹುಟ್ಟಿರೋದು 100 ವರ್ಷ. ಆ RSS ಬಗ್ಗೆ ಮಾತಾಡ್ತಕ್ಕಂಥದ್ದು ಯಾರಿಗೂ ಹೋಗಿಲ್ಲ, ಆಸಕ್ತಿನಿಲ್ಲ. ಅಂಥ ಪುಣ್ಯಾತ್ಮರು ಇವತ್ತು RSS ಬಗ್ಗೆ ಮಾತಾಡ್ತಾರೆ. RSS ಯಾವ ಮಟ್ಟದಲ್ಲಿ ಬೆಳೆದಿದೆ, RSSನಿಂದ ಎಷ್ಟು ಅವಕಾಶಗಳದಾವ, RSS ಏನು ಸೇವೆ ಮಾಡ್ತಿದೆ ದೇಶಕ್ಕೆ ಅಂತಕ್ಕಂಥದ್ದು ತಿಳ್ಕೊಳ್ಳಾರ್ದಷ್ಟು ವ್ಯಕ್ತಿತ್ವಗಳು ಇವತ್ತು ಇಲ್ಲಿ ಮಂತ್ರಿಗಳಾಗಿರ್ತಕ್ಕಂಥದ್ದು, ರಾಜಕಾರಣ ಮಾಡ್ತಕ್ಕಂಥದ್ದು, ಇದು ಯಾವ ವಸ್ತುರ ಮಟ್ಟಿಗೆ ಸಂಬಂಧಿಸಿದಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮಾತಾಡ್ಬೇಕನ್ನೋದು ಕೂಡ ಅರಿವಿಲ್ಲದ ಮಾತಾಡ್ತಕ್ಕಂಥ ಮಂತ್ರಿಗಳು ಕೂಡ ಇವತ್ತಿಲ್ಲ. ಅದಾಗ RSS ಬಗ್ಗೆ ಮಾತಾಡೋದು, ಮೋದಿಜಿ ಬಗ್ಗೆ ಮಾತಾಡೋದು. ಮೋದಿಜಿ ಬಗ್ಗೆ ಮೋದಿ ಹಂಗೆ ಮಾಡ್ತಾನೆ, ಮೋದಿ ಏನು ಮಾಡ್ಯಾನ, ರಾಹುಲ್ ಗಾಂಧಿಗೂ ಮಾತಾಡ್ತಾನೆ, ಅವ್ರು ತಳಗರವರು ಮಾತಾಡ್ತಾರ. ಸ್ವಾಮಿ, ಏನಾದರೂ ಮೋದಿಜಿ ಅವರು ಈ 3 ಬಾರಿ ಪ್ರಧಾನಮಂತ್ರಿ ಆಗದ ಹೋಗಿದ್ರೆ ಈ ಭಾರತ ದೇಶದ ಇತಿಹಾಸನೇ ಬದಲಾವಣೆ ಆಗಿರ್ತಕ್ಕಂಥದ್ದು. ಇಷ್ಟೊತ್ತಿಗೆ ಇದು ಯಾವ ಕಂಟ್ರಿ ಆಗೋದಂತಂದ್ರೆ ಒಂದು ಯಾವುದೋ ಒಂದು ನಮ್ಮ ಕಂಟ್ರಿಗಳು ಬೇರೆ ಬೇರೆ ರೀತಿಯಿಂದ ಚೇಂಜ್ ಆಗಿ ಹೋಗ್ಬಿಟ್ಟಿರೋದು. ಮುಸ್ಲಿಂ ಕಂಟ್ರಿ ಆದ್ರೂ ಆಚರಣೆ ಪಡಬೇಕಾಗಿಲ್ಲ. ಅದಕ್ಕೆ ಎಷ್ಟೋ ಪ್ರಯತ್ನ ನಡೆದದ್ದು. ಅಂಥದಕ್ಕೆ ಇವತ್ತು ಕಡಿವಾಣ ಹಾಕಿದಂಥವ್ರು. ಯಾಕಂದರೆ ಇವತ್ತು ಹಿಂದೂ ರಾಷ್ಟ್ರ ಆಗಬೇಕು, ನಮ್ಮ ದೇಶ ಬಲಿಷ್ಠವಾಗಿ ಬೆಳಿಬೇಕು, ಈ ವಿಶ್ವದಲ್ಲಿ ನಮ್ಮ ದೇಶ ಮೊದಲೇ ಸ್ಥಾನಕ್ಕೆ ಬರಬೇಕಂತ ಮೋದಿಜಿ ಅವರು ಮಾಡಿದಂಥ ಸಾಧನೆಗಳು 1, 2, 100 200 ಯೋಜನೆಗಳನ್ನು ತಂದು ರೈತರಿಗೆ ಕೊಟ್ಟು ಭೀಮಾ ಫಸಲ್ ಯೋಜನೆ, ಆಸ್ಪತ್ರೆಗೆ ಸೇರಿದಂಥ ಬಡವರಿಗೆ